ಆಗೋದಕ್ಕಾಗಿರ್ಬೋದು, ತಪ್ಪಿಸಿ ಶಿಕ್ಷೆ ಕೊಡಿಸೋದಾಗಿರ್ಬೋದು, ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ವಿಷಯ ತೆಗೆದುಕೊಂಡು ಇದಕ್ಕೆ ತಳಕ್ಕೆ ಹಾಕ್ತಾರಾ ಅನ್ನುವಂಥ ಒಂದು ವಾತಾವರಣ ಇದೆ. ಅಮಿತ್ ಶಾ ಅವರು ಇವತ್ತು ಯಾಕೆ ಮಾತಾಡಲಿಕ್ಕೆ ಬಂದರು? ಇಷ್ಟು ದಿನ ಇಲ್ಲ, ಇನ್ನು ಇವತ್ತು 11 ತಾರೀಕು, ಇನ್ನು 2 ದಿನ ಉಳಿದದ. ಮತ್ತು ಅವ್ರಿಗೂ ಕೆಲವೊಂದು ಬಿಲ್ಗಳನ್ನು ಪಾಸ್ ಮಾಡ್ಕೋಬೇಕಾಗಿದೆ ಅಮಿತ್ ಶಾ ಅವರಿಗೆ. ಎಲ್ಲಿವರೆಗೆ ಸಮಸ್ಯೆ ಬಗೆಹರಿಯೋದಿಲ್ಲೋ ಅಲ್ಲಿವರೆಗೆ ಸದನದೊಳಗೆ ವಿರೋಧ ಪಕ್ಷಗಳು ಇವ್ರಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಯಾಕಂದರೆ ಒಳ್ಳೆಯ ಅಪಾರ್ಚುನಿಟಿ ವಿರೋಧ ಪಕ್ಷಗಳಿಗೆ ಬಂದುಬಿಟ್ಟದ. ಹೇಗಾದ್ರೂ ಮಾಡಿ ಇವ್ರನ್ನ ಕಂಟ್ರೋಲ್ ಮಾಡ್ಬೋದು. ನಾವು ಮೋದಿ ಮತ್ತು ಶಾರ್ ಮೇಲೆ ನಮ್ಮ ದವ ಮಾಡ್ಬೋದು. ಫಸ್ಟ್ ಟೈಮ್ ಸಿಕ್ಕೊಂಡಿದ್ದಾರೆ, ಹಾಕಿಕೊಂಡಿದ್ದಾರೆ. ನಾವು ಇವರನ್ನು ಇದರಲ್ಲಿ ಹಣಿಬೋದು ಅನ್ನೋದು ರಾಹುಲ್ ಗಾಂಧಿ ಹಾಗೂ ಅವ್ರ ಜೊತೆಗಾರರೆಲ್ಲರ ಒಂದೇ ಅಭಿಪ್ರಾಯ. ಆದರೆ ಇದನ್ನು ಹೇಗಾದರೂ ತಪ್ಪಿಸಬೇಕನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡಿರುವಂಥ ಆಡಳಿತಾರೂಢ ಪಕ್ಷ ಇವತ್ತು ನಾವು ಚರ್ಚೆಗೆ ನಡೀತೀವಪ್ಪ. ಆದರೆ ನೀವಲ್ಲೇ ದುಂಬುಲಿ ಹಾಕುವಾಗಿಲ್ಲ, ಶಾಂತಿಯಿಂದ ನಮ್ಮ ಉತ್ತರ ಕೇಳಬೇಕು. ಪ್ರತಿಯೊಂದಕ್ಕೂ ನೀವು ರಾಜೀನಾಮೆ ಕೇಳೋದಾಗಲಿ ಮತ್ತೊಂದಾಗಲಿ ಅಲ್ಲೇ ನೀವು ವಿರೋಧಕ್ಕಾಗಿ ವಿರೋಧ ಮಾಡೋದಾಗಲಿ ಆಗಬಾರ್ದು ಅನ್ನೋದು ರಿಜಿಜು ಅವ್ರ ಕಂಡೀಷನ್. ಅದು ಇದನ್ನು ಒಪ್ತಾರ ವಿರೋಧ ಪಕ್ಷಗಳು. ಯಾಕಂದರೆ ವಿರೋಧ ಪಕ್ಷಗಳಿಗೆ ಫಸ್ಟ್ ಟೈಮ್ ಒಂದು ದೊಡ್ಡ ಅಪಾರ್ಚುನಿಟಿ ಸಿಕ್ಕದು. ಒಂದನೇದು ಇದು ವಿದ್ಯಾರ್ಥಿ ಮೇಲೆ ದಾಳಿ, ಎರಡನೇದು ರಾಮ ಮಂದಿರದ ದೇಣಿಗೆ ವಿಷಯ, ಇನ್ನೂ ಅನೇಕ ವಿಷಯಗಳು ಚರ್ಚೆಗೆ ತರುವಂಥ ಸಾಧ್ಯತೆಗಳಿವೆ. ಅವ್ರಿಗೇನು ಬೇಕಾಗಿದೆಪ್ಪ ಅಂತಂದ್ರೆ ವಿರೋಧ ಪಕ್ಷಗಳೇ ಹೇಗಾದರೂ ಮಾಡಿ ಡಿಲಿಮಿಟೇಷನ್ ಬಿಲ್ ಅಂತ ತಪ್ಪಿಸ್ಬೇಕಾಗಿದೆ. ಆದರೆ ಅದನ್ನು ಸುಲಭಿಲ್ಲ ಮೋದಿ ಮತ್ತು ಶಾರ ಸರ್ಕಾರಕ್ಕೆ, NDA ಸರ್ಕಾರಕ್ಕೆ. ಯಾಕಂತಂದ್ರೆ ಈಗಾಗಲೇ ಕೆಲವೊಂದು ವಿರೋಧ ಪಕ್ಷಗಳು ದೂರ ಸೇರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ DMK, ಅಣ್ಣಾ DMK ಅದು ದಕ್ಷಿಣ ಭಾರತದ ಎಲ್ಲ ಪಕ್ಷಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ 850 MP ಸೀಟ್ಗಳಾಗ್ಬೋದವ. ಈಗ 543 ಇದ್ದಾವೆ, ಅದು 800